ನಮ್ಮ ಊರಿನ ಬೈಂಬಳೆ ಕರಿ ಮತ್ತು ಅಕ್ಕಿ ರೊಟ್ಟಿ ರೆಡಿಯಾಗಿದೆ. 1 ಚಮಚ ತುಪ್ಪ ಹಾಕೊಂಡು ಟೇಸ್ಟ್ ಮಾಡಬೇಕು. ತುಂಬಾನೇ ಅದ್ಭುತವಾಗಿರುತ್ತೆ. ಬನ್ನಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸಿಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಇವತ್ತು ನಮ್ಮ ಮಲೆನಾಡು ಕೊಡಗಲ್ಲೆಲ್ಲ ಸಿಗುವಂಥ ವಿಶೇಷವಾದ ಒಂದು ಖಾದ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಬಿದಿರು ಮೊಳಕೆ ಅಂತಲೂ ಹೇಳ್ತೀವಿ, ಬಿದಿರು ಕಳಿಲೆ ಅಂತಲೂ ಹೇಳ್ತೀವಿ. ನಮ್ಮ ಭಾಷೆಯಲ್ಲಿ ಬೈಂಬಳೆ ಕರಿ. ನೀಟಾಗಿ ಬಿದಿರನ್ನು ಕಡ್ಕೊಂಡು ಬಂದು ಅದರ ಮೊಳಕೆನ ಚೆನ್ನಾಗಿ ಅದರ ಸಿಪ್ಪೆ ಎಲ್ಲ ಸುಲಿದು ಈ ಥರ ಅದರ ತಿರುಳನ್ನು ಸಣ್ಣದಾಗಿ ಕೊಚ್ಚಿ ಇಟ್ಕೊಂಡಿರಬೇಕು. ಇದನ್ನು ಮಾಡೋ ರೀತಿ ಹೇಗೆ ಅಂತ ಹೇಳಿದ್ರೆ ದಿಢೀರಂತ ಮಾಡ್ಕೊಳ್ಳೋ ಹಾಗಿಲ್ಲ. ಇದನ್ನು 3 ದಿವಸ ನೀರಿಗೆ ಹಾಕಿ ಇಟ್ಟು ಆಮೇಲಿಂದ ಮಾರ್ನಿಂಗ್ ಅದನ್ನು ಇವತ್ತು ಸಂಜೆ ಇಟ್ಟರೆ ಮಾರ್ನಿಂಗ್ ಅದನ್ನು ನೀರು ತೆಗೆದು ಮತ್ತೆ ಹೊಸ ನೀರು ಹಾಕಬೇಕು, ಮತ್ತೆ ನೆಕ್ಸ್ಟ್ ಡೇ ಹೊಸ ನೀರು, ಆ ಥರ 3ನೇ ದಿವಸದಲ್ಲಿ ಇದನ್ನು ಮಾಡ್ಕೊಳ್ಳುವಂಥದ್ದು. ಇದನ್ನು ಬೇಯಿಸ್ಕೊಳ್ಳುವಾಗ ಜಸ್ಟ್ ಇದು ಖಾರದ ಪುಡಿ, ಉಪ್ಪು ಮತ್ತು ಹಳದಿ ಪೌಡ್ರ್ ಹಾಕಿ ಬೇಯಿಸ್ಕೊಂಡ್ರೆ ಆಯಿತು. ಒಂದು 3 ವಿಶಿಲ್ ತೊಗೊಂಡ್ರೆ ಸಾಕು. ಆಮೇಲಿಂದ ಬೇಯಿಸಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಇದನ್ನು ಪಲ್ಯ ಮಾಡ್ಕೊಳ್ಬೋದು. ಒಂದು ವಾರದವರೆಗೂ ಇದು ಪಲ್ಯ ಮಾಡಿ ಇಟ್ಟರೆ ಏನು ಹಾಳಾಗಲ್ಲ, ಅಷ್ಟೊಂದು ಚೆನ್ನಾಗಿರುತ್ತೆ. ಹುಳಿ ಬಂದ ಮೇಲೆ ಇದನ್ನು ಮಾಡ್ಕೊಳ್ಳುವಂಥದ್ದು. ಇದು ದೊಡ್ಡ ಬಿದಿರದಾದರೆ ಈ ಥರ ಸಣ್ಣ ಸಣ್ಣ ಓಟೆ ಬಿದಿರು ಬರುತ್ತೆ, ಅದು ನಿಮಗೆ ಗೊತ್ತೋ ಇಲ್ಲೋ ಗೊತ್ತಿಲ್ಲ. ಅದನ್ನೆಲ್ಲ ಅವಾಗಲೇ ಕಡ್ಕೊಂಡು ಬಂದು ದಿಢೀರಂತ ಮಾಡ್ಕೊಳ್ಬೋದು. ಮಳೆಗಾಲನೇ ನಮ್ಮ ಊರ ಚಂದ ಅಂತಲೇ ಹೇಳ್ಬೋದು. ಎಲ್ಲ ಪದಾರ್ಥಗಳು ನಮಗೆ ಮಾಡಿ ತಿನ್ಬೋದು ಮಳೆಗಾಲದಲ್ಲಿ. ಅಣಬೆ ಆಗಿರ್ಬೋದು, ಬಿದಿರು ಕಳಿಲೆ ಆಗಿರ್ಬೋದು, ಈಗ ಮದ್ದು ಪಾಯಸ, ಬೇರೆ ಇನ್ನಿತರ ಕೆಲವೊಂದು ಐಟಮ್ಗಳೆಲ್ಲ ನಮಗೆ ಮಳೆಗಾಲದಲ್ಲೇ ಸಿಗೋದು. ಮಡ ಹಾಗಲಕಾಯಿ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಮಾಡ್ಕೊಳ್ಳುವ ವಿಧಾನ ನೋಡೋಣ. ಒಂದು ಕುಕ್ಕರಿಗೆ ಹಾಕೊಳ್ತಾ ಇದ್ದೀನಿ ಇದನ್ನು. ನನಗೆ ಒಂದು 2 kg ಬಿದಿರು ಕಳಿಲೆ ಸಿಕ್ಕಿದ್ದು. ಸಣ್ಣದಾಗಿ ಕೊಚ್ಚಿದ್ರೆ ಇದು ತುಂಬ ಚೆನ್ನಾಗಾಗುತ್ತೆ. ಈ ರೀತಿಯಲ್ಲೇ ಕುಚ್ಚಿ ತಗೊಂಡಿರಬೇಕು. ತುಂಬ ಜಾಸ್ತಿ ಅಂತ ನೀರು ಸೇರಿಸ್ಕೊಳ್ಳೋದು ಬೇಡ, 1 ಕಪ್ಪಷ್ಟು ಸೇರಿಸ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 2 ಚಮಚದಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಇದು ಸ್ವಲ್ಪ ಖಾರ ಇದ್ರೇ ಚೆನ್ನಾಗಾಗುತ್ತೆ. ಯಾಕೆಂತ ಹೇಳಿದ್ರೆ ಇದು ಬಿದಿರು ಕಳಿಲೆ ಹುಳಿ ಬಂದಿರುತ್ತಲ್ಲ, ಹಾಗೆ 1 ಚಮಚದಷ್ಟು ಹಳದಿ ಪೌಡರ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆಂದ ಮಿಕ್ಸ್ ಮಾಡಿಕೊಂಡು 3 ವಿಶಿಲ್ ತಗೊಂಡ್ರೆ ಆಯಿತು. ಇದನ್ನು ಸಿಪ್ಪೆ ತೆಗೆದು ಕೊಚ್ಕೊಳ್ಳೋದೇ ತುಂಬಾ ಕಷ್ಟ. ಇದು ಅಷ್ಟು ಬೇಗ ಇದು ಸಿಪ್ಪೆ ಬಿಟ್ಟು ಬರಲ್ಲ. ಕೈಯೆಲ್ಲ ಒಂಥರ ಬ್ಲೂ ಕಲರ್ ಆಗೋಗುತ್ತೆ. ಅದನ್ನು ಸುಲಿಲಿಕ್ಕೆ ಗೊತ್ತಿರೋರಿಗಾದರೆ ತುಂಬ ಈಸಿಯಾಗಿ ಸುಲಿತಾರೆ. ಲಿಡ್ ಯೂಸ್ ಮಾಡಿ ಬೇಯಿಸ್ಕೊಳ್ಳೋಣ. 3 ವಿಶಿಲ್ ಆದ ಮೇಲೆ ನೋಡಿ ಈ ರೀತಿಯಲ್ಲಿ ನಮ್ಮ ಕಳಿಲೆ ರೆಡಿಯಾಗಿದೆ. ಇವಾಗ ಒಂದು ಸೂಪರ್ ಆದ ಒಗ್ಗರಣೆ ಮಾಡ್ಕೊಳ್ಳೋಣ. ಮಾಡೋದು ತುಂಬ ಸುಲಭ ಇದು ಬೇಯಿಸ್ಕೊಂಡ್ರೆ. ಕಳಿಲೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಮಣ್ಣಿನ ಪಾತ್ರೆಯನ್ನು ಬಿಸಿಗಿಟ್ಕೊಂಡು 2 ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ಳೋಣ. ಇದು ತುಪ್ಪದಲ್ಲೇ ಒಗ್ಗರಣೆ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು. ತುಪ್ಪ ಬಿಸಿ ಆದ ಮೇಲೆ 1 ಚಮಚದಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಚಿಟಪಟ ಅನ್ನುವಾಗ 3 ಗೆಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಸ್ವಲ್ಪ ಜಜ್ಜಿ ಸೇರಿಸ್ಕೊಂಡ್ರೆ ಆಯಿತು. ಸಿಪ್ಪೆ ಸಮೇತನ ಹಾಕೊಳ್ಬೇಕು. ಈ ಹದದಲ್ಲಿ ಬೆಳ್ಳುಳ್ಳಿ ಫ್ರೈ ಆಗಬೇಕು. ಸ್ವಲ್ಪ ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಬೇಯಿಸಿದ ಕಣಿಲನ್ನ ಸೇರಿಸ್ಕೊಳ್ಳೋಣ. ನೀರೆಲ್ಲ ಬತ್ತುವ ಹಾಗೆ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪನೂ ನೀರು ಇರಬಾರ್ದು. ಚಂದ ಫ್ರೈ ಮಾಡ್ಕೊಳ್ಬೇಕು, ಮುಚ್ಚಬಾರ್ದು.
ನಾವು ಒಗ್ಗರಣೆ ಏನು ಹಾಕೊಳ್ತೀವಿ ಆ ಪಾತ್ರೆಗೆ ಮುಚ್ಚಿ ಬೇಯಿಸ್ಕೊಳ್ಬಾರ್ದು. ಹಾಗೆಯೇ ಮಧ್ಯೆ ಮಧ್ಯೆ ಒಮ್ಮೆ ಮಿಕ್ಸ್ ಮಾಡ್ತಾ ಫ್ರೈ ಮಾಡ್ಕೊಳ್ಳೋಣ. ಮಸಾಲೆ ಇದಕ್ಕೆ ಜೀರಿಗೆ ಪುಡಿಯನ್ನು ಸೇರಿಸ್ಕೊಳ್ತೀನಿ. ಬೇರೆ ಎಂಥ ಮಸಾಲೆ ಹಾಕಲ್ಲ ನಾನು. 1-2 ಚಮಚದಷ್ಟು ಜೀರಿಗೆ ಪುಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸೂಪರ್ ಆದ ನಮ್ಮ ಬೈಂಬಳೆ ಕರಿ ಅಥವಾ ಬಿದಿರು ಕಡಲೆ ಪಲ್ಯ ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. ತುಂಬಾ ಸೂಪರಾಗಿರುತ್ತೆ. ಯಾರೆಲ್ಲ ಅಕ್ಕಿ ರೊಟ್ಟಿ ಜೊತೆ ಬೈಂಬಳೆ ಕರಿ ತಿಂದಿದ್ದೀರಾ ನನಗೆ ಕಮೆಂಟ್ ಮಾಡಿ. ಸ್ವಲ್ಪ ತುಪ್ಪ ಹಾಕೋಬೇಕು, ತುಂಬಾ ಚೆನ್ನಾಗಾಗುತ್ತೆ. ಅಕ್ಕಿ ರೊಟ್ಟಿಯನ್ನು ಮಾಡ್ಕೊಳ್ಳೋಣ. ಕಡಲೆ ಪಲ್ಯಗೆ ಅಳತೆ ಏನೂ ಇಲ್ಲ, ನಿಮ್ಮ ಮನೆಯ ಅಳತೆಗೆ ನೀವು ಮಾಡ್ಕೊಳ್ಬೋದು. ಅನ್ನ ಸ್ವಲ್ಪ ನೀಟಾಗಿ ಬೇಯಿಸ್ಕೊಂಡ್ರೆ ಕಲಿಸುವಾಗ ಈಸಿ ಆಗುತ್ತೆ. ಫಸ್ಟಿಗೆ 1 ಕಪ್ಪಷ್ಟು ಅನ್ನ ತೊಗೊಂಡಿದ್ದೀನಿ. ಇದರಲ್ಲಿ ಒಂದು 15 ರೊಟ್ಟಿ ಮಾಡ್ಕೊಳ್ಬೋದು ನಾನು ತೊಗೊಂಡಿರುವ ಅನ್ನದ ಅಳತೆಯಲ್ಲಿ. ತುಂಬ ಸರಿ ನಾನು ನಮ್ಮ ಕೊಡಗಿನ ಅಕ್ಕಿ ರೊಟ್ಟಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೀವು ಹೋಗಿ ಒಮ್ಮೆ ಚೆಕ್ ಮಾಡ್ಬೋದು. ಹಾಗೆ ಬೇರೆ ಬೇರೆ ಥರದ ರೊಟ್ಟಿಗಳನ್ನು ಕೂಡ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡಿ ಒಮ್ಮೆ. ಈ ರೀತಿಯಲ್ಲಿ ಫಸ್ಟಿಗೆ ಕಲಿಸ್ಕೊಳ್ಳೋಣ. ಒಂದು ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿ ನಾದಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ತಟ್ಕೊಳ್ಬೋದು. ನೀವು ಕೈಯಲ್ಲಿ ಮಾಡಲಿಕ್ಕೆ ಗೊತ್ತಿಲ್ಲ ಅಂತ ಹೇಳಿದರೆ ಮಿಷಿನಲ್ಲಾದರೂ ತಟ್ಕೊಳ್ಬೋದು. ನೈಸಾಗಿ ಮಾಡಿ ಇಟ್ಕೊಳ್ಳೋಂಥ ಅಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ಅಕ್ಕಿ ಪೌಡ್ರು ಕೂಡ ಅಳತೆ ಏನಿಲ್ಲ. ಅನ್ನ ಸ್ವಲ್ಪ ಜಾಸ್ತಿ ಬೆಂದಿದ್ರೆ ಪೌಡ್ರು ಕೂಡ ಜಾಸ್ತಿ ಹಿಡಿಯುತ್ತೆ, ಸ್ವಲ್ಪ ಕಡಿಮೆ ಬೆಂದಿದ್ರೆ ಅಕ್ಕಿ ಪೌಡ್ರು ಕೂಡ ಕಡಿಮೆ ಆಗುತ್ತೆ. ಅದು ನಾವು ಕಲಿಸ್ಕೊಳ್ಳೋ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಸ್ವಲ್ಪ ನೀರನ್ನು ಚಿಮುಕಿಸುತ್ತಾ ಕಲಿಸ್ಕೊಳ್ಳೋಣ. ಇಲ್ಲಿ ಇಟ್ಟು ಕಲಿಸ್ಕೊಳ್ಬೇಕು ನೀಟಾಗಿ. ನಮ್ಮ ಊರಲ್ಲೆಲ್ಲ ಅಕ್ಕಿ ರೊಟ್ಟಿ ಎಲ್ಲರ ಮನೆಯಲ್ಲೂ ಬೆಳಿಗ್ಗೆ ಮಾಡೇ ಮಾಡ್ತೀವಿ. ಈ ರೀತಿಯಲ್ಲಿ ನಾದಿ ಕಲಿಸ್ಕೊಳ್ಬೇಕು. ಈ ಹದದಲ್ಲಿ ಸಾಫ್ಟಾಗಿ ಕಲಿಸ್ಕೊಂಡಿರಬೇಕು ನೋಡಿ. ಇವಾಗ ರೊಟ್ಟಿ ತಕ್ಕೊಳ್ಳೋಣ. ಒಂದು ರೊಟ್ಟಿ ಪ್ಲಾಸ್ಟಿಕ್ನ ಈ ರೀತಿ ತಗೊಳ್ಳೋಣ. ಸ್ವಲ್ಪ ಕೈ ನೀರು ಮಾಡಿಕೊಂಡು ಈ ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡು ಎಷ್ಟು ದಪ್ಪ ಬೇಕು ರೊಟ್ಟಿ ಉಂಡೆ ಅಷ್ಟು ದಪ್ಪ ತಗೊಂಡು ಕೈಯಲ್ಲೇ ಸ್ವಲ್ಪ ಅಗಲ ಮಾಡ್ಕೊಳ್ಳೋಣ. ಇದು ಬೇಗನೆ ತಟ್ಕೊಳ್ಬೋದು. ಪ್ಲಾಸ್ಟಿಕ್ ಮೇಲೆ ಹಾಕ್ಕೊಂಡು ಮಧ್ಯದಿಂದ ಸೈಡಿಗೆ ಈ ರೀತಿ ತಳ್ಕೊಂಡ್ರೆ ಆಯಿತು. ನನಗೆ ಮಿಷಿನಲ್ಲಿ ಮಾಡೋದಕ್ಕಿಂತ ಕೈಯಲ್ಲಿ ಮಾಡೋದೇ ತುಂಬ ಸುಲಭ. ಮತ್ತು ನಮ್ಮ ಮನೆಯಲ್ಲಿ ಯಾರು ಮಿಷಿನ್ ರೊಟ್ಟಿ ತಿನ್ನೋಕ್ಕೆ ಇಷ್ಟಪಡಲ್ಲ, ಕೈ ರೊಟ್ಟಿ ಮಾಡಿ ಕೊಡಿ ಅಂತ ಹೇಳ್ತಾರೆ. ಒಂದಷ್ಟು ಅಗಲ ಮಾಡಿ ಆಮೇಲೆ ಈ ರೀತಿಲಿ ಮಚ್ಚಿ ಹಾಕ್ಕೊಂಡು ತಟ್ಟಿದರೆ ಆಯಿತು. ಈ ಮಧ್ಯದಿಂದ ಸೈಡಿಗೆ ತಳ್ಕೊಂಡು ಬಂದು ಆಮೇಲೆ ಸೈಡಲ್ಲಿ ರೌಂಡ್ ಮಾಡಿಕೊಳ್ಳುವಂಥದ್ದು. ಸ್ವಲ್ಪ ಕೈ ನೀರು ಮಾಡಿಕೊಂಡು ಮೇಲ್ಗಡೆಯಿಂದ ಈ ಬೆರಳೆಲ್ಲ ಕಾಣಿಸದ ಹಾಗೆ ಈ ರೀತಿಯಲ್ಲಿ ನೈಸ್ ಮಾಡಿಕೊಂಡ್ರೆ ಆಯಿತು. ಆಲ್ರೆಡಿ ತವ ಬಿಸಿಗೆ ಇಟ್ಕೊಂಡಿದ್ದೀನಿ. ಇವಾಗ ರೊಟ್ಟಿನ ತವದ ಮೇಲೆ ಸೇರಿಸ್ಕೊಳ್ಳೋಣ. ಈ ರೀತಿ ಹಾಕ್ಕೊಂಡ್ರೆ ಆಯಿತು. ಸ್ವಲ್ಪ ಒಂದು 3 ನಿಮಿಷ
ಒಂದು ಬದಿ ಬೆಂದು ಆಮೇಲೆ ಮಗ್ಚೆ ಹಾಕೊಂಡ್ರೆ ಆಯಿತು. ಈ ರೀತಿ ಹಾಕೊಂಡ್ರೆ ಆಯಿತು. ಸ್ವಲ್ಪ ಒಂದು 3 ನಿಮಿಷ ಒಂದು ಬದಿ ಬೆಂದು ಆಮೇಲೆ ಮಗ್ಚೆ ಹಾಕೊಂಡ್ರೆ ಆಯಿತು. 3 ನಿಮಿಷ ಆಯಿತು. ಇವಾಗ ಮಗ್ಚೆ ಹಾಕಿ ಬೇಯಿಸ್ಕೊಳ್ಳೋಣ. ಮತ್ತು ಇದು ಒಲೆ ಮೇಲೆ ಕೂಡ ಇಟ್ಟು ಬೇಯಿಸುವಂಥದ್ದು. ಬೆಂಕಿ ಕೆಂಡ ಇರುತ್ತಲ್ಲ, ಅದರಲ್ಲಿ ಬೇಯಿಸ್ಕೊಳ್ಬೇಕು. ತುಂಬಾ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ. ಇದು ಬೆಂದಿದೆ. ಇವಾಗ ಒಂದು ಜಾಲರಿ ಇಟ್ಕೊಂಡು ಅದರ ಮೇಲೆ ಬೇಯಿಸ್ಕೊಳ್ಳೋಣ. ತುಂಬ ಜನರು ನನಗೆ ಸಜೆಸ್ಟ್ ಮಾಡಿದ್ದಾರೆ ಡೈರೆಕ್ಟ್ ಒಲೆ ಮೇಲೆ ಇಟ್ಟು ಬೇಯಿಸ್ಕೊಳ್ಬೇಡಿ ಅಂತ. ಅದು ಖಂಡಿತ ಹೌದು. ನಾನಿವಾಗ ಜಾಲರಿ ಇಟ್ಟೇನೆ ಬೇಯಿಸ್ಕೊಳ್ಳುವಂಥದ್ದು. ಎಲ್ಲ ಬದಿಯಲ್ಲೂ ನೀಟಾಗಿ ಬೇಯಿಸ್ಕೊಂಡಿರಬೇಕು ಈ ರೀತಿಯಲ್ಲಿ. ಅಭ್ಯಾಸ ಇದ್ದವರಿಗೆ ತುಂಬ ಬೇಗನೆ ಮಾಡ್ಕೊಳ್ಬೋದು. ನೋಡಿ, ಈ ರೀತಿಯಲ್ಲಿ ಉಪ್ಪಳೆ ಕೂಡ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ ಅದು. ಎಲ್ಲ ರೊಟ್ಟಿನ ಇದೇ ಥರ ಮಾಡ್ಕೊಳ್ಳೋಣ. ಸೂಪರ್ ಆದ ಅಕ್ಕಿ ರೊಟ್ಟಿ ಈ ರೀತಿಯಲ್ಲಿ ಬೈಂಬಳೆ ಕರಿ ಜೊತೆ ಟೇಸ್ಟ್ ಮಾಡಲು ರೆಡಿಯಾಗಿದೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ಟೇಸ್ಟ್ ಮಾಡಬೇಕು, ಅದ್ಭುತವಾಗಿರುತ್ತೆ. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ. ಮುಂದೆ ಅದ್ಭುತವಾದ ಹೊಸ ಥರದ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.